ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಗೌಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಗಿಲ್ಲಿ ಗೆಲುವಿಗೂ ಬೇಸರವನ್ನ ವ್ಯಕ್ತಪಡಿಸಿದ್ರ ಹಾಗಾದ್ರೆ ಅಶ್ವಿನಿ ಗೌಡ. ಗಿಲ್ಲಿ ನಟ ಬಡವನ ಮಗ ಅಲ್ಲ, ಗಿಲ್ಲಿ ಬಡವನ ವೇಷಧಾರಿಯಾಗಿ ಆಡಿದ ಆಟ. ನಿಜವಾದ ಬಡವರ ಮಕ್ಕಳು ಬೆಳೆಯಬೇಕು, ಆದ್ರೆ ಗಿಲ್ಲಿ ಬಡವನ ಗೆಟಪ್ನಲ್ಲಿ ಗೆದ್ದಿರೋದು. ಪಬ್ಲಿಕ್ ಟಿವಿ ಜೊತೆ ಅಶ್ವಿನಿ ಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಒಟ್ಟಾರೆಯಾಗಿ ಟಾಪ್ 3ಯಲ್ಲಿ ಅಶ್ವಿನಿ ಗೌಡ ಇದ್ರು, ಸೆಕೆಂಡ್ ರನ್ನರ್ ಅಪ್ ಕೂಡ ಆಗಿದ್ದಾರೆ. ಆದ್ರೆ ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಗೌಡ ಒಂದ್ ಕಡೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಗಿಲ್ಲಿ ಗೆಲುವಿಗೂ ಬೇಸರ ವ್ಯಕ್ತಪಡಿಸಿದ್ರ ಹಾಗಾದ್ರೆ ಅಶ್ವಿನಿ ಗೌಡ, ಯಾಕಂದ್ರೆ ಅವರ ಮಾತು ಆ ರೀತಿಯಾಗಿತ್ತು. ಗಿಲ್ಲಿ ನಟ ಬಡವನ ಮಗ ಅಲ್ಲ, ಗಿಲ್ಲಿ ಬಡವನ ವೇಷಧಾರಿಯಾಗಿ ಆಡಿದ ಆಟ ಅಂತ ಪಬ್ಲಿಕ್ ಟಿವಿ ಜೊತೆ ಅಶ್ವಿನಿ ಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಆದ ಬಡವ ಬೇರೆ, ಬಡವಂತರ ಗೆಟಪ್ ಹಾಕೊಂಡು ಬದುಕೋದು ಬೇರೆ. ಹಾಗಾಗಿ ಬಹುಶಃ ಅವ್ರ ಆಟ ಎಲ್ರಿಗೂ ಇಷ್ಟ ಆಗಿದೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಬಡವನ ಗೆಟಪ್ ಅಲ್ಲಿ ವಿನ್ನರ್ ಆದ್ರು ಗಿಲ್ಲಿ, ಅಷ್ಟೇ ಬಿಟ್ರೆ ಬಡವ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಅದನ್ನ ಯಾವತ್ತೂ ನಾವು ಸ್ಟ್ರಾಟಜಿ ಕಾರ್ಡ್ ಆಗಿ ಬಳಸಬಾರ್ದು. ಇರ್ಲಿ, ಗಿಲ್ಲಿ ಅವ್ರು ಗೆದ್ದಿದ್ದಾರೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಆಗ್ಬೋದು, ಅವ್ರ ಆಟದ ಬಗ್ಗೆ ಆಗ್ಬೋದು, ನನಗೆ ಖಂಡಿತವಾಗ್ಲೂ ಹೆಮ್ಮೆ ಇದೆ. ಯಾಕೆಂದ್ರೆ ಅವರು ನನ್ನ ಜೊತೆ ಪ್ರಯಾಣ ಮಾಡಿದಂಥ ಒಬ್ಬ ಪ್ರತಿಸ್ಪರ್ಧಿ. ನಾನು ಅವ್ರನ್ನ ಯಾವತ್ತೂ ಬಿಟ್ಕೊಡಕ್ಕೆ ನಾನು ಇಷ್ಟನೇ ಪಡಲ್ಲ. ಯಾಕೆಂದರೆ ಯುದ್ಧ ಮಾಡಬೇಕಾದ್ರೆ ಕತ್ತಿನ ಕೈಯಲ್ಲಿ ಇಟ್ಕೊಂಡಿರ್ತೀವಿ. ಒಂದ್ಸಲ ಬಿಗ್ ಬಾಸ್ ಮುಗಿದ್ಮೇಲೆ ಯುದ್ಧದ ಕತ್ತಿನ ಕೆಳಗಡೆ ಇಡ್ತೀವಿ, ಮತ್ತೆ ಅದನ್ನ ಎತ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಅವ್ರು ಗೆದ್ದಿದ್ದಾರೆ, ಅವ್ರ ಭವಿಷ್ಯ ಉಜ್ವಲವಾಗಿರಲಿ, ಒಳ್ಳೇದಾಗಲಿ. ನನ್ನನ್ನು ಅತ್ತೆ ಮಗಳು ಅಂತ ಕರೆದಿದ್ದಾರೆ, ನಾನು ಅವ್ರನ್ನ ಮಾವನ ಮಗ ಅಂತ ಕರೆದಿದ್ದೀನಿ. ಖಂಡಿತ ಒಳ್ಳೇದಾಗಬೇಕು. ಬಟ್ ಆ ಟ್ಯಾಗ್ಲೈನ್ ಏನಿದೆಯಲ್ಲ, ಬಡವ್ರ ಮಕ್ಕಳು ಗೆಲ್ಲಬೇಕು. ಹೌದು, ನಿಜವಾದ ಬಡವ್ರ ಮಕ್ಕಳು ಗೆಲ್ಲಬೇಕು. ಬಡವ್ರ ಮಕ್ಕಳು ಹಾಗೆ ಗೆಟಪ್ ಹಾಕ್ಕೊಂಡು ಅದು ನನಗೆ ಸರಿ ಅಂತ ಅನಿಸಲ್ಲ. ನಿಜವಾದ ಬಡವ ಬೇರೆ, ಬಡವಂತರ ಗೆಟಪ್ ಹಾಕೊಂಡು ಬದುಕೋದು ಬೇರೆ. ಹಾಗಾಗಿ ಬಹುಶಃ ಅವ್ರ ಆಟ ಎಲ್ರಿಗೂ